ನಮಸ್ಕಾರ, ನಾನು BR ನಾಯ್ಡು. ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಕರೆಕೊಟ್ಟಿರುವ ಮತಗಳ್ಳತನದ ವಿರುದ್ಧದ ನಮ್ಮ ಮತ ನಮ್ಮ ಹಕ್ಕು ಜನಾಂದೋಲನಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದೆ. ಈ ಜನಾಂದೋಲನದ ಆಸ್ಫೋಟ ಕರ್ನಾಟಕದಿಂದಲೇ ಶುರುವಾಗಿರೋದು ವಿಶೇಷ. ಪ್ರಜಾಪ್ರಭುತ್ವವನ್ನೇ ಹೊಸಕಾಕಲು ಹೊಂಚು ಹಾಕುತ್ತಿರುವ ದುಷ್ಟಕೂಟ ಅಧಿಕಾರ ರೂಢರಾಗಿರುವ ಈ ದುರಿತ ಕಾಲದಲ್ಲಿ ಇಂಥದ್ದೊಂದು ಜನಾಂದೋಲನದ ಅವಶ್ಯಕತೆ ಮುಖ್ಯವಾಗಿತ್ತು. ಅಷ್ಟಕ್ಕೂ ಯಾಕೆ ಜನಾಂದೋಲನ ಅಂತ ನೀವು ಕೇಳಬಹುದು. ಅದಕ್ಕೆ ಕಾರಣಗಳು ಕೂಡ ಇವೆ. ನಿನ್ನೆ ನೀವೆಲ್ಲ ಮತಗಳ್ಳತನದ ವಿರುದ್ಧದ ರಾಹುಲ್ ಗಾಂಧಿ ಅವರ ಪ್ರೆಸ್ ಕಾನ್ಫರೆನ್ಸ್ ನೋಡಿರಬಹುದು. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಒಂದ್ಸಲ ನೋಡಿ. ಅದರಲ್ಲಿ ಪ್ರಜಾಪ್ರಭುತ್ವದ ರಕ್ಷಕನಾಗಿರಬೇಕಾದ ಸರ್ಕಾರಿ ಸಂಸ್ಥೆಯಾದ ಚುನಾವಣಾ ಆಯೋಗ ಅಧಿಕಾರಾರೂಢ ಬಿಜೆಪಿ ಜೊತೆ ಸೇರಿ ಜನಸಾಮಾನ್ಯರ ಮತಾಧಿಕಾರವನ್ನ ಹೇಗೆ ಕಸಿದುಕೊಳ್ತಿದೆ ಅನ್ನೋದು ಗೊತ್ತಾಗುತ್ತೆ. तो हमारे दिमाग में सवाल उठा, क्या इलेक्शन कमीशन बीजेपी की मदद कर रहा है? क्या इलेक्शन कमीशन ही इलेक्शन को चोरी करवा रहा है? 2024ರ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತೆ. ಅದಾದ 4 ತಿಂಗಳ ನಂತರ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಪಕ್ಷೀಯ ಗೆಲುವನ್ನು ಕಾಣುತ್ತೆ. ಇದರಲ್ಲೇನು ವಿಶೇಷ ಅಂತೀರಾ? ಇಲ್ಲೇ ಇರೋದು ಮ್ಯಾಜಿಕ್. ಲೋಕಸಭೆ ಚುನಾವಣೆಯ ನಂತರ 4 ತಿಂಗಳ ಅವಧಿಯ ಒಳಗೆ ಚುನಾವಣಾ ಆಯೋಗ 1 ಕೋಟಿ ಹೊಸ ಮತದಾರರ ಪಟ್ಟಿಗೆ ಸೇರಿಸುತ್ತೆ. ಈಗ ವಿಷಯ ಅಂದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇಂಡಿಯಾ ಮೈತ್ರಿಕೂಟ ಎಷ್ಟು ಮತಗಳನ್ನು ಪಡೆದಿತ್ತೋ ಅಷ್ಟೇ ಮತಗಳನ್ನು ವಿಧಾನಸಭಾ ಚುನಾವಣೆಯಲ್ಲೂ ಪಡೆದಿತ್ತು. ಹಾಗಾದರೆ ಹೊಸದಾಗಿ ಸೇರ್ಪಡೆಗೊಂಡ 1 ಕೋಟಿ मतಗಳು ಯಾರ ತೆಕ್ಕೆಗೆ ಬಿದ್ದು? महाराष्ट्र में पहली बार हमें सबूत मिला, विधानसभा और लोकसभा के बीच में जादू से नए वोटर आते हैं और जहां भी इन नए वोटर्स ने वोट किया वहां वोट बीजेपी को गया. ಇದನ್ನ ಪ್ರಶ್ನೆ ಮಾಡಿದ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಉಡಾಫೆ ಉತ್ತರವನ್ನು ಕೊಡುತ್ತೆ. ಡಿಜಿಟಲ್ ಮತದಾರರ ಪಟ್ಟಿಯನ್ನ ಕೇಳಿದ್ರೆ ಮೌನಕ್ಕೆ ಜಾರುತ್ತೆ. और हमने इलेक्शन कमीशन से कहा कि आप हमें वोटर लिस्ट दीजिए, वीडियो रिकॉर्डिंग दीजिए. इलेक्शन कमीशन ने मना किया. ಮತದಾನ ಕೇಂದ್ರದ ವಿಡಿಯೋಗ್ರಫಿಯನ್ನ ಕೇಳಿದ್ರೆ ಅದಕ್ಕೆ ಪರಿಷ್ಕರಣೆ ತಂದು 45 ದಿನಗಳ ಒಳಗೆ ವಿಡಿಯೋಗ್ರಫಿಯನ್ನ ಅಳಿಸಿ ಹಾಕುವ ನಿರ್ಧಾರ ಕೈಗೊಳ್ಳುತ್ತೆ. ತಾನು ತಪ್ಪು ಮಾಡಿಲ್ಲ ಅಂದ್ರೆ ಸಾಕ್ಷಿ ಕೊಡೋಕ್ಕೆ ತೊಂದರೆ ಏನು ಈ ಚುನಾವಣಾ ಆಯೋಗಕ್ಕೆ ಅಂತ. ಈಗ ಬಿಹಾರ ವಿಷಯಕ್ಕೆ ಬರೋಣ. ಮಹಾರಾಷ್ಟ್ರದಲ್ಲಿ 1 ಕೋಟಿ ವೋಟರ್ಗಳನ್ನು ಸೇರಿಸಿದ ಹಾಗೆ ವಿರೋಧ ಪಕ್ಷಗಳು ಬಲವಾಗಿರುವ ಬಿಹಾರದಲ್ಲಿ 65 ಲಕ್ಷ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಅದು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಮತದಾರನ ಪ್ರಮಾಣಕ್ಕೆ ಆಧಾರ ಉಪಯೋಗಿಸಬಹುದು ಎಂಬ ಆದೇಶವನ್ನು ಕೂಡ ಧಿಕ್ಕರಿಸಿ ಬಿಜೆಪಿಗೆ ಅನುಕೂಲವಾಗುವಂತೆ ವರ್ತಿಸುತ್ತೆ. ಇದು ಏನನ್ನ ಸೂಚಿಸುತ್ತೆ? ಇನ್ನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಬರೋಣ. ಇಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ ಸುಮಾರು 1 ಲಕ್ಷ ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ನಿಮಗೆ ನೆನಪಿರಲಿ, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ಗಿಂತ 32,000 ಮತಗಳನ್ನಷ್ಟೇ ಹೆಚ್ಚಿಗೆ ಪಡೆದು ಗೆದ್ದಿದ್ದು. ಈ ಮಹದೇವಪುರದಲ್ಲಿ ನಕಲಿ ಮತದಾರರ ಸಂಖ್ಯೆ ಸುಮಾರು 11,000. ನಕಲಿ ಅಡ್ರೆಸ್ ಇರೋ ಮತದಾರರ ಸಂಖ್ಯೆ 40,000. ಒಂದೇ ಅಡ್ರೆಸ್ ಅಲ್ಲಿ ವಾಸವಿರುವಂಥ ನಕಲಿ ಮತದಾರರ ಸಂಖ್ಯೆ ಸುಮಾರು 10,000. ಫೋಟೋ ಇಲ್ಲದೆ ಇರೋ ಮತದಾರರ ಸಂಖ್ಯೆ ಸುಮಾರು 4,000. ಹೊಸ ಮತದಾರರಿಗಂತೂ ಮೀಸಲಾದ ನಮೂನೆ 6 ದುರ್ಬಳಕೆ ಮಾಡಿಕೊಂಡ ಮತದಾರರ ಸಂಖ್ಯೆ ಸುಮಾರು 33,000. ತಮಾಷೆ ಏನಂದರೆ, ಈ ಹೊಸ ಮತದಾರರ ಪಟ್ಟಿಗೆಯಲ್ಲಿರೋ ನಮೂನೆ 6ರ ಫ್ರೆಶ್ ವೋಟರ್ಸ್ನ ಕೆಲವರ ವಯಸ್ಸು 90 ವರ್ಷ, 80 ವರ್ಷ. ಏಜ್ 98, ಏಜ್ 96, ಏಜ್ 95, ಏಜ್ 95 is all fake. ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದರೆ, ಈ ನಕಲಿ ಮತದಾರರಲ್ಲಿ ಕೆಲವರ ತಂದೆಯ ಹೆಸರು ಶುರುವಾಗೋದು ABCD ಅಂತ ಇಂಗ್ಲಿಷ್ ವರ್ಣಮಾಲೆ ಥರ. फादर्स नेम ILSDHFHUG. थोड़े और फादर्स नेम दिखाओ, ये बड़े इंटरेस्टिंग नाम है इनके. ಹಾಗೆ ಇವರಲ್ಲಿ ಕೆಲವರು ಬೆಂಗಳೂರಲ್ಲೂ ವೋಟ್ ಮಾಡ್ಬೋದು, ಲಕ್ನೋದಲ್ಲಿ ಕೂಡ ವೋಟ್ ಮಾಡ್ಬೋದು, ವಾರಣಾಸಿ ಅಲ್ಲಿ ಕೂಡ ವೋಟ್ ಮಾಡ್ಬೋದು ಅಂತ ಸುಪ್ರೀಂ ಅಧಿಕಾರವನ್ನು ಚುನಾವಣಾ ಆಯೋಗ ಇವರಿಗೆ ನೀಡಿದೆ. ವೋಟಿಂಗ್ ಇನ್ ಮಲ್ಟಿಪಲ್ ಪೋಲಿಂಗ್ ಬೂತ್ಸ್ ಇನ್ ಕರ್ನಾಟಕ ಇನ್ ದ ಅಸೆಂಬ್ಲಿ ಅಂಡ್ ಆಲ್ಸೋ ವೋಟಿಂಗ್ ಇನ್ ಉತ್ತರ ಪ್ರದೇಶ್, ವೋಟಿಂಗ್ ಇನ್ ಲಕ್ನೋ, ವೋಟಿಂಗ್ ಇನ್ ವಾರಣಾಸಿ. ಇಲ್ಲಿ ಗಮನಿಸಲೇಬೇಕಾದ ಮುಖ್ಯ ಅಂಶ ಅಂದರೆ, ಇವರೆಲ್ಲರೂ ವೋಟ್ ಮಾಡೋದು ಬಿಜೆಪಿಗೆ ಮಾತ್ರ. ಇದನ್ನೆಲ್ಲ ನೋಡಿದ ಮೇಲೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ನಿಮಗೆ ಅನಿಸುತ್ತಾ? ಪ್ರಜಾಪ್ರಭುತ್ವದ ಮೂಲ ಪರಿಕಲ್ಪನೆಯಾದ ಒಬ್ಬ ವ್ಯಕ್ತಿ ಒಂದು ಮತ ಎಂಬ ನಮ್ಮ ಸಂವಿಧಾನದ ತತ್ವ ಕೊಲೆ ಆಗ್ತಿದೆ ಅಂತ ಅನಿಸಲ್ವಾ?
ದಶಕಗಳ ಕಾಲ ನಮ್ಮ ಹಿರಿಯರು ಜತನದಿಂದ ಕಟ್ಟಿದ ಸರ್ಕಾರಿ ಸಂಸ್ಥೆಗಳು ಆಳುವವರ ಗುಲಾಮಗಿರಿ ಮಾಡುತ್ತಿವೆ ಅಂತ ಅನ್ನಿಸಲ್ವಾ? ನಮ್ಮ ದೇಶದ ಅಂತರಾತ್ಮವಾದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ಲಿಪಟ್ಟು ಬೀಳ್ತಿದೆ ಅಂತ ಅನ್ಸಲ್ವಾ? ಪ್ರಜೆಗಳ ಮತಾಧಿಕಾರವೇ ಬುಡ ಮೇಲಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೈಜಾಕ್ ಮಾಡಿ ಈ ದುಷ್ಟಕೂಟ ಸರ್ವಾಧಿಕಾರಿ ವ್ಯವಸ್ಥೆಯಡೆಗೆ ನಮ್ಮನ್ನ ಕೊಂಡೊಯ್ತಿದೆ ಅಂತ ಅನ್ಸಲ್ವಾ? ಈ ವಿಚಾರಗಳು ನಿಮಗೂ ಸರಿ ಅನಿಸಿದ್ರೆ ಸೇವ್ ಡೆಮೋಕ್ರಸಿಯನ್ನು ಹ್ಯಾಶ್ಟ್ಯಾಗ್ ಉಪಯೋಗಿಸಿ ವಿಡಿಯೋ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.